ಎಸ್, ನಾವು ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡ್ತಿದ್ವಿ ಅಲ್ವಾ, ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ನೋಡ್ತಿದ್ವಿ. ಸೊ ಅದರಲ್ಲಿ 8 ಕ್ವಶನ್ಸ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ 9th ಕ್ವಶನ್ ಈಗ. ಓಕೆ, 9th ಕ್ವಶನ್. ಸೊ ಈ ಕ್ವಶನ್ ಏನು ಅಂದರೆ, ರಾಣಾ ವಾಂಟೆಡ್ ಟು ಬೈ shirts for summer. Should he buy cotton shirts or shirts made from synthetic material? Okay, advise Rana, giving your answer. Okay, advise Rana. Okay, advise Rana, given your reason. ಓಕೆ, ಇಲ್ಲಿ ರಾಣಾ ಶರ್ಟ್ಸ್ನ ತಗೋಬೇಕು ಅಂತ ಇದ್ದಾರೆ. ಓಕೆ, ಇದಾನೆ ಸಮ್ಮರ್ಗೆ. ಸೊ ಆ ಶರ್ಟ್ ಅವನು ಯಾವ ಕ್ಲಾತಲ್ಲಿ, ಓಕೆ, ಯಾವ ಫ್ಯಾಬ್ರಿಕಲ್ಲಿ ತಗೋಬೇಕು ಅಂತಿದ್ದಾನೆ ಅಂದರೆ ಕಾಟನ್ ಶರ್ಟ್ಸ್ ತಗೋಬೇಕಂತಿದ್ದಾನ ಅಥವಾ ಸಿಂಥೆಟಿಕ್ ಮೆಟೀರಿಯಲಿಂದ ಮಾಡಿರೋ ಕ್ಲಾತ್ಸ್ನ ತಗೋಬೇಕು ಅಂದ್ಕೊಂಡಿದ್ದಾನ? ಓಕೆ, ಸಜೆಸ್ಟ್ ಮಾಡಿ. ಓಕೆ, ರೀಸನ್ ಕೊಡಿ. ಈ ಶರ್ಟ್ ನೀವು ಅಕಸ್ಮಾತ್ ಏನಾದರೂ ಇಲ್ಲಿ ಶರ್ಟ್ಸ್ ವಿತ್ ಕಾಟನ್ ಶರ್ಟ್ ತಗೋಬೇಕು ಅಂದರೆ ರೀಸನ್ ಹೇಳಿ. ಇಲ್ಲ ಸಿಂಥೆಟಿಕ್ ಮೆಟೀರಿಯಲ್ ತಗೋ ಅಂತ ನೀವು ಸಜೆಸ್ಟ್ ಮಾಡೋದಾದ್ರೆ ಅದಕ್ಕೆ ರೀಸನ್ ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಆನ್ಸರ್, ರಾಣಾ should buy shirts made from cotton. ಇಲ್ಲಿ ರಾಣಾಗೆ ಏನ್ ಸಜೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಶರ್ಟ್ಸ್ ಬಂದ್ಬಿಟ್ಟು ಕಾಟನ್ ಅಲ್ಲಿರೋವು ತಗೋ ಅಂತ ನಾವು ಸಜೆಸ್ಟ್ ಮಾಡಬೇಕು. ಯಾಕೆ ಕಾಟನ್ ಅಲ್ಲಿರೋದು ತಗೋ ಅಂತ ಸಜೆಸ್ಟ್ ಮಾಡಬೇಕು ಅಂದ್ರೆ, ದಿಸ್ ಇಸ್ ಬಿಕಾಸ್ cotton is a good of water, good absorber of water. ವಾಟರ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ ಕಾಟನ್ ಅನ್ನೋದು. ಆ್ಯಂಡ್ ಇಟ್ ಕ್ಯಾನ್ ಸೋಕ್ ದ sweat coming out of our body and exposed to it to the environment. ಅಂದ್ರೆ ಏನು ಈ ಸ್ವೆಟ್ ಅನ್ನೋದು ಶಕೆ ನಮಗೆ ಬರ್ತಿರುತ್ತಲ್ವಾ. ಓಕೆ, ಈ ಸಮ್ಮರ್ ಅಲ್ಲಿ ನಮಗೆ ತುಂಬಾ ಬಿಸಿ ಇರೋದಕ್ಕೋಸ್ಕರ ನಮಗೆ ಸ್ವೆಟ್ ಅನ್ನೋದು ಬರ್ತಿರುತ್ತೆ. ಸೊ ಆ ಸ್ವೆಟ್ನ ಅದು ನೆನೆಸ್ಕೊಳ್ಳುತ್ತೆ. ಓಕೆ, ಆ ಕಾಟನ್ ಅನ್ನೋದು ವಾಟರ್ ಅಬ್ಸರ್ವರ್. ಸೊ ಅದಕ್ಕೋಸ್ಕರ ಅದು ಎಲ್ಲ ವಾಟರ್ನ ಸ್ವೆಟ್ನ ತಗೊಂಡು ಅದು ಎನ್ವಿರಾನ್ಮೆಂಟ್ಗೆನೆ ವಾಪಸ್ ಕೊಟ್ಬಿಡುತ್ತೆ. ಓಕೆ, ಅಂದ್ರೆ ಸನ್ಲೈಟ್ ಇಂದ ಅದು ಡ್ರೈ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಅಲ್ಲಿ ವಾಟರ್ ಅನ್ನೋದು ಎವಾಪರೇಟ್ ಆಗ್ತಾ ಇದೆ, ಎನ್ವಿರಾನ್ಮೆಂಟ್ಗೆ ಕೊಡ್ತಾ ಇದೆ ಅಂತ. ಓಕೆ, ಆ್ಯಂಡ್ thus it helps in evaporating the liquid.
evaporating the liquid ಅಂದ್ರೆ ಸ್ವೆಟ್. ಇಲ್ಲಿ ಲಿಕ್ವಿಡ್ ಏನು ಅಂದ್ರೆ ಸ್ವೆಟ್. ಓಕೆ, ಸ್ವೆಟ್. thereby cooling our body. Okay, cooling our body. ಓಕೆ, ಅಂದ್ರೆ ರಾಣಾಗೆ ನಾವು ಕಾಟನ್ ಶರ್ಟ್ ನ ತಗೋ ಅಂತ ಸಜೆಸ್ಟ್ ಮಾಡ್ತೀವಿ. ಯಾಕೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಕಾಟನ್ ಅನ್ನೋದು ಗುಡ್ ಅಬ್ಸರ್ಬರ್, ಓಕೆ, ಆಫ್ ಎ ವಾಟರ್. ಅಂದ್ರೆ ವಾಟರ್ನ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೀವೇ ಒಂದು ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಒಂದು ಆಕ್ಟಿವಿಟಿ ಮಾಡಿ, ಕಾಟನ್ ಕ್ಲಾತ್ನ ತಗೊಂಡೋಗಿ ಒಂದು ಓಕೆ ಬಕೆಟ್ ಅಂತ ಅಂದ್ಕೊಂಡ್ರೆ, ಬಕೆಟಲ್ಲಿ ಹೋಗಿ ನೀವು ಬಕೆಟಲ್ಲಿ ವಾಟರ್ ತಗೊಂಡು ಸ್ವಲ್ಪ ಅಮೌಂಟ್ ಅದರಲ್ಲಿ ಕಾಟನ್ ಅನ್ನೋ ಕ್ಲಾತ್ಸ್ನ ಹಾಕಿ. ಓಕೆ, ಆ ಕಾಟನ್ ಕ್ಲಾತ್ ಅದರಲ್ಲಿರೋ ವಾಟರ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಎಲ್ಲ ತಗೊಳುತ್ತೆ. ಓಕೆ, ಸೊ ಈ ಅಬ್ಸರ್ವ್ ಕ್ಯಾರೆಕ್ಟರಿಸ್ಟಿಕ್ ಇರೋದ್ರಿಂದ ಇದು ಈ ಸ್ವೆಟ್ ಏನು ನಮ್ಮ ಬಾಡಿಯಲ್ಲಿ ಬರುತ್ತೋ ಈ ಶಕೆಗೆ, ಈ ಸಮ್ಮರ್ ಅಂದರೆ ಹಾಟ್ ಆಗಿ ಇರುತ್ತೆ ಅಲ್ವಾ, ತುಂಬ ಹಾಟ್ ಆಗಿರುತ್ತೆ. ಸೊ ಆ ಸ್ವೆಟ್ ಏನು ಬರುತ್ತೋ ನಮ್ಮ ಬಾಡಿಯಲ್ಲಿ, ಆ ಬಾಡಿಯಲ್ಲಿರೋ ಸ್ವೆಟ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಕಾಟನ್ ನಮ್ಮ ಬಟ್ಟೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದು ವೆಟ್ ಆಗಿಬಿಡುತ್ತೆ ಅಲ್ವಾ. ಸೊ ವೆಟ್ ಆದಮೇಲೆ ಅದು ಮತ್ತೆ ಎವಾಪರೇಷನ್ ಆಗಿ, ಓಕೆ, ಎವಾಪರೇಷನ್ ಆಗಿ ಆ ಲಿಕ್ವಿಡ್ ಅಂತ ಅಂದರೆ ಏನು ಸ್ವೆಟ್ ಇದೆಯೋ ಅದು, ಓಕೆ, ಲಿಕ್ವಿಡ್, ಆ ಲಿಕ್ವಿಡ್ನೆಲ್ಲನೂ ಎನ್ವಿರಾನ್ಮೆಂಟ್ಗೆ ಓಕೆ ಎಕ್ಸ್ಪೋಸ್ ಮಾಡುತ್ತೆ. ಓಕೆನಾ, ಎಕ್ಸ್ಪೋಸ್ ಮಾಡಿದ್ಮೇಲೆ ಇದು ನಮಗೆ ಎವಾಪರೇಷನ್ ಅಂತ ಹೇಳ್ಬೋದು. ನಾವು ಅದನ್ನ ಎವಾಪರೇಟಿಂಗ್ ದ ಲಿಕ್ವಿಡ್ ಅಂತಾನು ಹೇಳ್ಬೋದು. ಲಿಕ್ವಿಡ್ ಅಂದರೆ ಸ್ವೆಟ್ ಇಲ್ಲಿ. ಸೊ ಅಲ್ಲಿ ಎವಾಪರೇಟ್ ಆಗ್ತಾ ಇದೆ. ನಮ್ಮ ಶರ್ಟ್ ಅಲ್ಲಿರೋ ಆ ಸ್ವೆಟ್ನೆಲ್ಲ ಲಿಕ್ವಿಡ್ ವೇಪರ್ಸ್ ಆಗಿ ಹೋಗ್ತಾ ಇದೆ. ಓಕೆ, ಆ ಲಿಕ್ವಿಡ್. ಸೊ ಬೈ ಕೂಲಿಂಗ್ ಅವರ್ ಬಾಡಿ. ಸೊ ಅದು ಅಲ್ಲಿ ನಮಗೆ ಕೂಲ್ ಆಗಿ ಇರಿಸುತ್ತೆ ಈ ಕಾಟನ್ ಅನ್ನೋದು. ಓಕೆನಾ. ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ 10th question. Give examples to show that plastics are non-corrosive in nature. ಓಕೆ, ಏನು ಪ್ಲಾಸ್ಟಿಕ್ಸ್ ಅನ್ನೋವು ನಾನ್ ಕರೋಸಿವ್, ನಮ್ಮ ನೇಚರಲ್ಲಿ ಇವು ನಾನ್ ಕರೋಸಿವ್ ಅಂತ ಹೇಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ಸ್ ಕೊಡಿ, ಪ್ಲಾಸ್ಟಿಕ್ಸ್ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, ಸೊ ಆನ್ಸರ್ ಈಸ್ plastics are not corroded even if they come in contact with strong chemicals. ಓಕೆ, ಅವು ಪ್ಲಾಸ್ಟಿಕ್ಸ್ ಅನ್ನೋದು ಕರೋಡ್ ಆಗಲ್ಲ. ಓಕೆನಾ, ಯಾಕೆ ಕರೋಡ್ ಆಗಲ್ಲ ಅಂದ್ರೆ, ಯಾವಾಗ ಅಂದ್ರೆ ಬೇರೆ ಅಂದ್ರೆ ಮೆಟಲ್ಸು ಇವೆಲ್ಲನೂ ಹೇರ್ಗೆ ಓಕೆ ಅಥವಾ ವಾಟರ್ಗೆ ಏನಾದರೂ ಕೆಮಿಕಲ್ಸ್ಗೆ ಎಕ್ಸ್ಪೋಸ್ ಮಾಡಿದಾಗ ನಾವು ಅದು ಕರೋಡ್ ಅನ್ನೋದು ಆಗ್ಬಿಡುತ್ತೆ ಅಲ್ವಾ. ಸೊ ಬಟ್ ಇಲ್ಲಿ ಕರೋಷನ್ ಅನ್ನೋದು ಆಗಲ್ಲ ಪ್ಲಾಸ್ಟಿಕ್ಸ್ ಅಲ್ಲಿ. ಓಕೆನಾ, ಕೆಮಿಕಲ್ಸ್ಗೆ ನಾವು ಸ್ಟ್ರಾಂಗ್ ಕೆಮಿಕಲ್ಸ್ಗೆ ಅವು ಎಕ್ಸ್ಪೋಸ್ ಮಾಡಿದ್ರು ಸಹ ಈ ಪ್ಲಾಸ್ಟಿಕ್ ಅನ್ನೋದು ಕರೋಡ್ ಆಗಲ್ಲ. ಓಕೆನಾ, and this is because of their non-reactive nature. Okay, nature with the most
Example, the cleaning ಓಕೆ. ಸೊ ಎಕ್ಸಾಂಪಲ್ನ ಕೊಡಿ, ಪ್ಲಾಸ್ಟಿಕ್ ಅನ್ನೋದು ನಾನ್ ಕರೋಸಿವ್ ಇನ್ ನೇಚರ್ ಅಂತ ತೋರ್ಸಕ್ಕೆ ಅಂತ ಕೇಳಿದ್ದಾರೆ ಕ್ವಶನ್. ಓಕೆ, ಸೊ ಇಲ್ಲಿ ಪ್ಲಾಸ್ಟಿಕ್ಸ್ ಆರ್ ನಾಟ್ ಕರೋಡೆಡ್ ಅಂದ್ರೆ ಇಲ್ಲಿ ಕರೋಷನ್ ಅನ್ನೋದು ಆಗಲ್ಲ, ಪ್ಲಾಸ್ಟಿಕ್ ಅನ್ನೋದು ಕರೋಡೆಡ್ ಆಗಲ್ಲ ಅಂತ. ಯಾವಾಗ? ಇಫ್ ದೆ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಟ್ರಾಂಗ್ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಅಲ್ಲಿ ಸಹ ಅದು ಕಾಂಟ್ಯಾಕ್ಟ್ ಆದ್ರೂ ಅವು ಕರೋಡ್ ಅನ್ನೋದು ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಬಿಕಾಸ್ ಆಫ್ ದ ನಾನ್ ರಿಯಾಕ್ಟಿವ್ ನೇಚರ್. ಈ ನಾನ್ ರಿಯಾಕ್ಟಿವ್ ನೇಚರ್ ಇರೋದ್ರಿಂದ ಈ ಏನು ಪ್ಲಾಸ್ಟಿಕ್ಸ್ ಅನ್ನೋದು ಕರೋಷನ್ ಆಗಲ್ಲ, ಅಂತ ನಾನ್ ಕರೋಸಿವ್ ಅಂತ ಹೇಳ್ಬೋದು ನಾವು. ಓಕೆ, ಅಂಡ್ ವಿತ್ ಮೋಸ್ಟ್ ಮೆಟೀರಿಯಲ್ಸ್, ಓಕೆ, ನಾನ್ ರಿಯಾಕ್ಟಿವ್, ಇದು ನಾನ್ ರಿಯಾಕ್ಟಿವ್ ನೇಚರ್ ಇರುತ್ತೆ ತುಂಬಾ ಮೆಟೀರಿಯಲ್ಸ್ ಜೊತೆ. ಎಕ್ಸಾಂಪಲ್ ಎಲ್ಲಿ ಅಂದ್ರೆ ಕ್ಲೆನ್ಸಿಂಗ್ ಮೆಟೀರಿಯಲ್. ಓಕೆ, ನಾವು ಯಾವ್ದು ಮನೆಯಲ್ಲಿ ಯೂಸ್ ಮಾಡ್ತೀವೋ ಕ್ಲೆನ್ಸಿಂಗ್ ಕೆಮಿಕಲ್ಸು, ಸೊ ಆ ಕೆಮಿಕಲ್ಸ್ ಓಕೆನಾ ಸ್ಟೋರ್ಡ್ ಇನ್ ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ತಾನೇ ನಾವು ಸ್ಟೋರ್ ಮಾಡ್ತೀವಿ ಆ ಕೆಮಿಕಲ್ಸ್ ಎಲ್ಲ. ಓಕೆ, ಸೊ ಆ ಕೆಮಿಕಲ್ಸ್ ಸಹ ಈ ಬಾಟಲ್ ಅನ್ನೋದನ್ನ ಏನು ಮಾಡಕ್ಕೆ ಆಗಲ್ಲ. ಓಕೆ, ಸೊ ಇಟ್ ಇಸ್ ದೇರ್ ಫೋರ್ ನಾವು ಈ ಪ್ಲಾಸ್ಟಿಕ್ ಅನ್ನೋದನ್ನ ನಾನ್ ಕರೋಸಿವ್ ಅಂತ ಹೇಳ್ಬೋದು. ಓಕೆ, ಈ ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ನಾವು ಈ ಕ್ಲೆನ್ಸಿಂಗ್ ಕೆಮಿಕಲ್ಸ್ನೆಲ್ಲ ಹಾಡ್ತೀವಿ. ಓಕೆ, ಈ ಮೆಟಲ್ ಕಂಟೈನರ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಲ್ಲ ಅಲ್ವಾ. ಸೊ ಅದರಿಂದ ನಾವು ಈ ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನೋವು ನಾನ್ ಕರೋಸಿವ್ ಅಂತ ಹೇಳ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ ಕ್ವಶನ್ ನಂಬರ್ 11. Okay, next question is 11. Question number 11. So, should the handles and should the handle and bristles of a toothbrush be made of a same material. Explain your answer. Explain your answer. Okay, so handles ಮತ್ತೆ ಬ್ರಿಸ್ಲೆಟ್ಸ್ ಆಫ್ ಎ ಟೂತ್ ಬ್ರಷ್ಗೆ ಹ್ಯಾಂಡಲ್ಸ್ ಮತ್ತೆ ಅದರಲ್ಲಿ ನಾವು ಬ್ರಷ್ ಮಾಡ್ತೀವಿ ಅಲ್ವಾ, ಸೊ ಆ ಪ್ಲೇಸ್ ಅಲ್ಲಿ ಇರುತ್ತಲ್ಲ ಒಂಥರ ಚುಚ್ಚೋ ತರ ಥ್ರೆಡ್ಸ್ ತರ ಇರುತ್ತೆ ಅಲ್ವಾ ಅಲ್ಲಿ. ಸೊ ಅವು ಓಕೆ ಬ್ರಷಸ್ ಬಿ ಮೇಡ್ ಅಪ್ ಆಫ್ ಸೇಮ್ ಮೆಟೀರಿಯಲ್. ಎರಡೂ ಸಹ ಹ್ಯಾಂಡಲು
ಮತ್ತೆ ಅದರಲ್ಲಿರೋ ಬ್ರಷಲ್ಲಿರೋ ಆ ಚಿಕ್ಕ ಚಿಕ್ಕ ದಾರಗಳ ಥರ ಇರುತ್ತೆ ಅಲ್ವಾ, ಸೊ ಅದು ಓಕೆನಾ. ಎರಡನ್ನೂ ಒಂದೇ ಮೆಟೀರಿಯಲ್ ಅಲ್ಲೇ ಮಾಡ್ತಾರಾ, ಎಕ್ಸ್ಪ್ಲೈನ್ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಆನ್ಸರ್ ಈಸ್ ನೋ. ಓಕೆ, ಅಲ್ಲ. ಓಕೆ, ಹ್ಯಾಂಡಲ್ಸ್ ಬೇರೆದ್ರಲ್ಲಿ ಮಾಡಿರ್ತಾರೆ, ಬ್ರಷ್ ಮಾಡ್ತೀವಿ ಅಲ್ವಾ ಹೆಂಡ್, ಅದರಲ್ಲಿ ನಮಗೆ ದಾರ ದಾರ ತರ ಈ ತರ ಕಡ್ಡಿ ಕಡ್ಡಿ ತರ ಇರುತ್ತೆ ಅಲ್ವಾ, ಸೊ ಅದು ಸಹ ಬೇರೆ ಬೇರೆ. ಓಕೆನಾ, ಬೇರೆ ಬೇರೆ ಮೆಟೀರಿಯಲ್ಸ್ ಇಂದ ಮಾಡಿರ್ತಾರೆ. ಓಕೆ, ದ handles and bristles of a toothbrush should be made of different material ಇಂದ ಮಾಡಿರ್ತಾರೆ. ಡಿಫ್ರೆಂಟ್ ಮೆಟೀರಿಯಲ್. ಓಕೆ, ಸೊ ಹ್ಯಾಂಡಲ್ಸ್ಗೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಅಂತ. ಓಕೆ, ಹ್ಯಾಂಡಲ್ ಆಫ್ ಎ ಟೂತ್ ಬ್ರಷ್ should be hard and ಸ್ಟ್ರಾಂಗ್ ಆಗಿ ಇರ್ಬೇಕು. ಹಾರ್ಡ್ ಮತ್ತೆ ಸ್ಟ್ರಾಂಗ್ ಆಗಿ ಇರುತ್ತೆ ಅಲ್ವಾ, ನೀವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಅಂಡ್ ವೈಲ್ ದ crystals, okay, crystals should be soft and flexible. ಓಕೆ, ಯಾವ ರೀತಿ ನಾವು ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಏನು ಈ ಬ್ರಿಸ್ಟಲ್ಸು ಮತ್ತು ಹ್ಯಾಂಡಲ್ ಏನಿರುತ್ತೋ ಟೂತ್ ಬ್ರಷಲ್ಲಿ ಅವು ಬೇರೆ ಬೇರೆ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಯಾವ ರೀತಿ ನಾವು ಅದನ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಹ್ಯಾಂಡಲ್ನ ನಾವು ಟಚ್ ಮಾಡಿ ನೋಡಿದ್ರೆ ಅದು ತುಂಬ ಹಾರ್ಡ್ ಆಗಿರುತ್ತೆ ಮತ್ತು ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ. ಸೊ ಅದೇ ನಾವು ಬ್ರಿಸ್ಟಲ್ಸ್ನ, ಓಕೆ, ಈ ಬ್ರಿಸ್ಟಲ್ಸ್ನ ನಾವೇನಾದರೂ ಟಚ್ ಮಾಡಿದ್ರೆ ಅವು ಸಾಫ್ಟ್ ಆಗಿರುತ್ತೆ. ಓಕೆ, ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಫ್ಲೆಕ್ಸಿಬಲ್ ಸಹ ಆಗೋ ರೀತಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನಂತ ಹೇಳ್ಬೋದು ಅಂದರೆ, ಹ್ಯಾಂಡಲ್ಸು ಮತ್ತು ಬ್ರಿಸ್ಟಲ್ಸ್ ಅನ್ನೋವು ಟೂತ್ ಬ್ರಷ್ಗಳ, ಓಕೆ, ಈ ಎರಡನ್ನೂ ಒಂದೇ ಮೆಟೀರಿಯಲ್ ಇಂದ ಮಾಡಿರೋದಲ್ಲ ಅಂತ ನಾವು ಕನ್ಕ್ಲೂಷನ್ ಕೊಡ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆನಾ. And 12th question, next one is 12th question. Okay, avoid plastics as far as possible. Okay, so comment on this advice. Okay, ಏನು ಅವಾಯ್ಡ್ ಪ್ಲಾಸ್ಟಿಕ್ಸ್ ಆಸ್ ಫಾರ್ ಆಸ್ ಪಾಸಿಬಲ್, ಪ್ಲಾಸ್ಟಿಕ್ನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ ಅಂತ. ಓಕೆ, ಸೊ ಇದ್ರ ಮೇಲೆ ನೀವೊಂದು ಕಾಮೆಂಟ್ನ ಮಾಡಿ. ಓಕೆ, ಆನ್ ದಿಸ್ ಅಡ್ವೈಸ್, ಇದೊಂದು ಅಡ್ವೈಸ್ ಅಲ್ವಾ, ಸೊ ಈ ಅಡ್ವೈಸ್ ಮೇಲೆ ಒಂದು ಕಾಮೆಂಟ್ ಅನ್ನೋದನ್ನ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ ಆನ್ಸರ್ plastics are non-biodegradable. Okay, ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಯೋಡಿಗ್ರೇಡಬಲ್ ಅಂದ್ರೆ ಏನು, ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಏನು ಅಂತ. ಓಕೆ, ಬಯೋಡಿಗ್ರೇಡಬಲ್ ಅಂದ್ರೆ ಅದು ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಡಿಕಂಪೋಸ್ ಆಗೋದು. ಓಕೆ, ನ್ಯಾಚುರಲ್ ಪ್ರೋಸೆಸ್ ಇಂದ ಅದು ಡಿಕಂಪೋಸ್ ಆಗೋದು ಅಂದ್ರೆ ಬೈ ದ ಆಕ್ಷನ್ ಆಫ್ ಬ್ಯಾಕ್ಟೀರಿಯಾ, ಈ ರೀತಿ. ಓಕೆ, ಅದೇ ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ಓಕೆ, ಈ ನ್ಯಾಚುರಲ್ ಪ್ರೋಸೆಸ್ ಅಲ್ಲದೆ, ಓಕೆ,
ಅದು ಈಸಿಯಾಗಿ ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಡಿಕಂಪೋಸ್ ಆಗಲ್ಲ. ಸೊ ಅದನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತೀವಿ. ಸೊ ಈ ಪ್ಲಾಸ್ಟಿಕ್ ಅನ್ನೋದು ಒಂದು ನಾನ್ ಬಯೋಡಿಗ್ರೇಡಬಲ್, ಓಕೆನಾ. ಆ್ಯಂಡ್ ಒನ್ಸ್ introduced into the environment, they take several years to decompose. Okay, means ಒಂದು ಸರಿ ಈ ಪ್ಲಾಸ್ಟಿಕ್ ಅನ್ನೋದು ಎನ್ವಿರಾನ್ಮೆಂಟ್ಗೆ ಬಂದಿದೆ ಅಂದರೆ ಅದು ಏನು ತುಂಬ ಇಯರ್ಸ್ ತಗೊಳುತ್ತೆ ಫಾರ್ ಡಿಕಾಂಪೋಸಿಷನ್ಗೆ, ಓಕೆನಾ. ಡಿಕಾಂಪೋಸ್ ಆಗೋದಕ್ಕೆ ಅದು ತುಂಬ ಅಂದರೆ ತುಂಬ ಇಯರ್ಸ್ ತಗೊಳುತ್ತೆ. ಓಕೆ, ಈ ಪ್ಲಾಸ್ಟಿಕ್ ಅನ್ನೋದು ನಾನ್ ಬಯೋಡಿಗ್ರೇಡಬಲ್. ಓಕೆ, ಸೊ ಇದು ಒಂದ್ಸರಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ಬಂದಿದೆ ಅಂದರೆ ಅದು ಡಿಕಂಪೋಸ್ ಆಗೋಕ್ಕೆ ತುಂಬ ಅಂದರೆ ತುಂಬ ವರ್ಷಗಳು ಬೇಕು, ಓಕೆನಾ. ಆ್ಯಂಡ್ plastics add to the environment environmental pollution. ಸೊ ಈ ಪ್ಲಾಸ್ಟಿಕ್ಸ್ ಅನ್ನೋವು ಎನ್ವಿರಾನ್ಮೆಂಟ್ಗೆ ಪಲ್ಯೂಷನ್ನ ಕ್ರಿಯೇಟ್ ಮಾಡುತ್ತೆ. ಪಲ್ಯೂಷನ್, ಎನ್ವಿರಾನ್ಮೆಂಟಲ್ ಪಲ್ಯೂಷನ್ ಆಗೋದಕ್ಕೆ ಕಾರಣ ಆಗುತ್ತೆ ಈ ಪ್ಲಾಸ್ಟಿಕ್ಸ್ ಅನ್ನೋವು. ಓಕೆ, ಸೊ ಈ ಪ್ಲಾಸ್ಟಿಕ್ಸ್ನ ನಾವು ಡಿಕಂಪೋಸ್ ಮಾಡೋಕ್ಕೆ ಸುಡ್ತೀವಿ ಅಲ್ವಾ. ಸೊ ಸುಡಬೇಕಾದ್ರೆ ನಮಗೆ ಈ ಪ್ಲಾಸ್ಟಿಕ್ ಅನ್ನೋದನ್ನು ಬರ್ನ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಪಾಯ್ಸನಸ್ ಗ್ಯಾಸಸ್ ನಮಗೆ ಬರುತ್ತೆ. ಓಕೆ, ಆ ಪಾಯ್ಸನಸ್ ಗ್ಯಾಸಸ್ ಎಲ್ಲ ಓಕೆ ಲಿಬರೇಟ್ ಆದಮೇಲೆ ಆ ಪಾಯ್ಸನಸ್ ಗ್ಯಾಸ್ ಎಲ್ಲ ನಮ್ಮ ಹೇರಲ್ಲಿ ಎಲ್ಲ ಹೋಗ್ಬಿಡುತ್ತೆ ಅಲ್ವಾ. ಸೊ ಆ ಹೇರ್ನ ನಾವು ತಗೊಂಡಾಗ ಅದರಲ್ಲಿರೋ ಪಾಯ್ಸನಸ್ ಗ್ಯಾಸಸ್ ಎಲ್ಲ ನಾವು ಉಸಿರಾಡ್ತೀವಿ ಅಲ್ವಾ. ಸೊ ಆ ಉಸಿರಾಡೋದ್ರಿಂದ ನಮಗೆ ಓಕೆ ಇದು ಹೆಲ್ತಲ್ಲಿ ತುಂಬ ಅಂದರೆ ತುಂಬ ನಮಗೆ ಡೇಂಜರ್ ಅನ್ನೋದನ್ನು ತೋರಿಸುತ್ತೆ ಅಲ್ವಾ. ಹೆಲ್ತಲ್ಲಿ ನಮಗೆ ಇದು ತುಂಬ ಡೇಂಜರ್ ಅನ್ನೋದನ್ನು, ತುಂಬ ಪಾಯ್ಸನಸ್ ಗ್ಯಾಸಸನ್ನು ಲಿಬ್ರೇಟ್ ಮಾಡಿದಾಗ ಅದು ಏರಲ್ಲಿ ಹೋಗಿ ಜಾಯಿನ್ ಆಗಿ ಏರಲ್ಲಿ ಕಂಬೈನ್ ಆಗಿ ಓಕೆ ಅದು ಬಂದು ನಮಗೆ ನಾವು ಉಸಿರಾಡಬೇಕಾದ್ರೆ ನಮಗೆ ಬಂದು ಅದು ನಮಗೆ ಡೆತ್ ಅನ್ನೋದು ಸಹ ನಮಗೆ ಕಾಸ್ ಮಾಡುತ್ತೆ. ಸೊ ಇದು ನಮ್ಮ ಬಾಡಿಗೆ ಹಾರ್ಮ್ಫುಲ್ ಅಲ್ಲ. ಓಕೆ, ಹಾರ್ಮ್ಫುಲ್ ಓಕೆನಾ, ಇದು ನಮಗೆ ಹಾರ್ಮ್ಫುಲ್ ಆಗಿ ಇರುತ್ತೆ ನಮ್ಮ ಬಾಡಿಗೆ. ಓಕೆನಾ. ಸೊ ಪ್ಲಾಸ್ಟಿಕ್ಸ್ ಆಡ್ ಟು ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ಸೊ ಈ ಪ್ಲಾಸ್ಟಿಕ್ಸ್ ಅನ್ನೋವು ಎನ್ವಿರಾನ್ಮೆಂಟ್ ಈ ಪೊಲ್ಯೂಷನ್ಗೆ ಕಾರಣ ಅನ್ನೋದು ಆಗುತ್ತೆ ಅಲ್ವಾ. ಸೊ ನೀವೇ ಯೋಚನೆ ಮಾಡಿ. ಓಕೆ, ನಂಬರ್ ಆಫ್ ಗ್ಯಾಸಸ್ ಇದು ಲಿಬ್ರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಲಿಬ್ರೇಟ್ ಆಗೋದ್ರಿಂದ ನಾವು ಉಸಿರಾಡಬೇಕಾದ್ರೇ ನಮಗೆ ತೊಂದರೆ ಆಗುತ್ತೆ ಅಲ್ವಾ. ಸೊ ಇದು ಇನ್ನೂ ಒಂದು ಪ್ರೋಸೆಸ್ಸಿಂದ ನಾವು ಡಿಕಂಪೋಸ್ ಸಹ ಇದನ್ನು ಮಾಡ್ಬೋದು. ಸೊ ಯಾವ ರೀತಿ ಡಿಕಂಪೋಸ್ ಮಾಡ್ಬೋದು ಅಂದರೆ ಅರ್ಥಲ್ಲಿ ಮಣ್ಣಲ್ಲಿ ಸ್ಯಾಂಡಲ್ಲಿ ಹಾಕಿ ನಾವು ಅದನ್ನು ಓಕೆ ಮುಚ್ಚಿಬಿಟ್ರೆ ಅದು ಡಿಕಂಪೋಸ್ ಆಗುತ್ತೆ ಅಂತ ಅನ್ಕೋತೀವಿ. ಬಟ್ ಆ ಡಿಕಂಪೋಸ್ ಆಗೋದಕ್ಕೆ ಇದಕ್ಕೆ ತುಂಬ ಅಂದರೆ ತುಂಬ ಇಯರ್ಸ್ ಬೇಕಾಗುತ್ತೆ. ಓಕೆನಾ, ತುಂಬ ಅಂದರೆ ತುಂಬ ಇಯರ್ಸ್ ಇದಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಪ್ಲಾಸ್ಟಿಕ್ ಅನ್ನೋದನ್ನು ನಾವು ಆಸ್ ಫಾರ್ ಆಸ್ ಪಾಸಿಬಲ್ ನಾವು ಇದನ್ನು ಅವಾಯ್ಡ್ ಮಾಡಬೇಕು. ಓಕೆನಾ. ಆ್ಯಂಡ್ ಈ ಪ್ಲಾಸ್ಟಿಕ್ಸ್ ಅನ್ನೋವು ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳಿದೆ ಅಲ್ವಾ. ಸೊ ಈ ಪ್ಲಾಸ್ಟಿಕ್ ಅನ್ನೋದು ಮಾಮೂಲಿಯಾಗಿ ನಮಗೆ ಏನು ಬಯೋಡಿಗ್ರೇಡಬಲ್ ಆಗಿದೆ ಅಂತ ಹೇಳಿದ್ರೆ ಓಕೆ ಬಟ್ ಇದು ನಾನ್ ಬಯೋಡಿಗ್ರೇಡಬಲ್, ಇದು ಮಾಮೂಲಿ ಆಗಿ ಇದು ಡಿಕಾಂಪೋಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಇದು ತುಂಬ ಅಂದರೆ ತುಂಬ ಹಾರ್ಮ್ಫುಲ್ ಅಂತ ನಾವು ಹೇಳ್ಬೋದು. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. ದೇ cannot be burned
ಸೊ ನಾನು ಹೇಳ್ದಂಗೆ ಓಕೆ, ಇದನ್ನ ಡಿಕಂಪೋಸ್ ಮಾಡ್ಬೇಕಂದ್ರೆ ಬರ್ನ್ ಮಾಡಬೇಕು. ಬರ್ನ್ ಮಾಡಿದ್ರೂ ಸಹ ಇದು ಬರ್ನ್ ಆಗಲ್ಲ. ಓಕೆ, ಸ್ವಲ್ಪ ಅಮೌಂಟ್ ಅಷ್ಟು ಮಾತ್ರನೇ ಬರ್ನ್ ಆಗೋ ರೀತಿ ಗೊತ್ತಾಗುತ್ತೆ, ಬಟ್ ಫುಲ್ಲಿ ಇದು ಬರ್ನ್ ಆಗಲ್ಲ. ಓಕೆನಾ? ಆ್ಯಂಡ್ they release poisonous gases.